ಆತ್ಮೀಯ ಬಂಧುಗಳೇ ನಮಸ್ಕಾರ. ನಾನು ನಿಜಾಮ್ ಜಮಾದಾರ್ KRS ಪಕ್ಷ ರಬಕೈಬನಟ್ಟಿ ತಾಲೂಕು ಅಧ್ಯಕ್ಷ. ಇವತ್ತು ಈ ವಿಡಿಯೋ ಮಾಡೋ ಕಾರಣ ಏನಂತಂದರೆ, ನಮ್ಮ ಬನಟ್ಟಿ ಹಳ್ಳದ ಹತ್ತಿರ ಬಂದಿದ್ದೀವಿ. ಹಳ್ಳ ಇಲ್ಲಿ ಬ್ರಿಡ್ಜ್ ಇದೆ, ಇದು ಎಲ್ಲರಿಗೂ ಗೊತ್ತು. ಇಲ್ಲಿ ಎಲ್ಲಿ ಬರುತ್ತೆ ಅಂದರೆ ನಮ್ಮ SRA ಸ್ಕೂಲ್ ಹಿಂದೆ, ಹಳಿ ಕೋರ್ಟ್ ಹಿಂದೆ ಸೈಡ್ ಬರುತ್ತೆ. ಇಲ್ಲಿ ಬ್ರಿಡ್ಜ್ ಇದು ಏನಾಗಿತ್ತು ಅಂದ್ರೆ, ಈ ರಸ್ತೆ ಈ ಹಳಿ ಕೋರ್ಟ್ ಹಿಂದೆ ಇರುವಂಥ ರಸ್ತೆಗೆ ಯಾವುದೇ ಒಂದು ಲೈಟ್ ವ್ಯವಸ್ಥೆ ಇಲ್ಲ. ಇಲ್ಲಿ ಎಲ್ಲ ರೈತರ ನಮಗೆ ಸಾಕಷ್ಟು ಮಂದಿ ಫೋನ್ ಹಚ್ಚಾತಾರೋ. ಏನು ಸಮಸ್ಯೆ ಅಂತಂದ್ರೆ, ಇಲ್ಲಿ ಅವರಲ್ಲಿ ಮೋಟ್ರ್ ಅದು ಎಲ್ಲ ತುಡುಗಾಗತ್ತ, ಮೋಟ್ರ್ ಆಮೇಲೆ ಅದ್ರ ವೈರ್ ಅದು ಇಂಥವೆಲ್ಲ ತುಡುಗಾಗತ್ತವತ್ತ. ಮತ್ತು ಇಲ್ಲಿ ಲೈಟದ ವ್ಯವಸ್ಥೆ ಇರಲಿಲ್ಲ ಸಲುವಾಗಿ ಈ ರೀತಿ ತುಡುಗೋದು ಆಗತ್ತವತ್ತ. ನಮ್ಮ ಹೆಸರು ಕಾಡಪ್ಪ ಪಾಟೀಲ್ ರೀ ಅಂತ. ಇವರು ಮಾಯಪ್ಪ ಶಿಗುನ್ ಕ್ಷೇತ್ರಿ. ಇಲ್ಲೇ ನಾವು ಸುತ್ತಲಿನ ರೈತರು ನಾವು ರೀ. ಏನು ಸಮಸ್ಯೆ ಆಗತ್ತೆ ಸರ್? ಇಲ್ಲಿ ರಾತ್ರಿ ಒಟ್ಟ ಲೈಟ್ ಇರಂಗಿಲ್ಲ ರೀ. ಲೈಟ್ ಅಂತ ಎಲ್ಲ ಹೊರಗಿನವ್ರೆಲ್ಲ ಬಂದು ಎಲ್ಲ ದಂಡಿಗೆ ಮಾಡಿದ್ರಿ. ಕಾಲೇಜ್ ಹುಡುಗರು ಬಂದು ಎಲ್ಲ ಕೂಡಿದ್ವು, ತಮ್ಮ ಜಗಳ ತಂದು ಇಲ್ಲಿ ದೊಡ್ಡ ಬಡ್ದಾಡ್ದಂಗೆ ಮಾಡಿದ್ರಿ. ಅದೆಲ್ಲ ಆಗತ್ತೈತ್ರಿ. ಮತ್ತು ಎಲ್ಲ ಸುತ್ತಲೂ ಎಲ್ಲ ಹೊಲಸು ಎಲ್ಲ ತಂದು ಇಲ್ಲೇ ಹಳದಾಗ ಹೋಗ್ಯಾಕತ್ಯಾರ. ಹೋಗ್ಯಾಕಂತ ಇಲ್ಲೆಲ್ಲ ಒಟ್ಟು ಭಾಳ ಕಟ್ಟು ಹೊಲಸಾಗತ್ತೈತ್ರಿ. ಇಲ್ಲಿ ಸುತ್ತಲು ನಾವು ಇಲ್ಲೇ ನಮ್ಮ ಸಮೀಪ ಸಾಲದಾವ್ರಿ. SRS ಸ್ಕೂಲ್, ಕಟ್ಟಿ ಸ್ಕೂಲ್ ಎಲ್ಲ ಸಣ್ಣ ಮಕ್ಕಳೆಲ್ಲ ಹಾಕಿ ಹೋಗಿರ್ತಾವ್ರಿ. ಎಲ್ಲ ನಾಯಿಗಳದು ಬಂದು ಮಕ್ಕಳನ್ನ ಏನಾರು ಅನ್ಸಿಟ್ಟು ಆಗತ್ತೈತ್ರಿ. ಅದಕ್ಕೆ ನಮಗೆ ಒಬ್ಬೊಬ್ಬರ ಹುಡುಗರು ಸಹ ಬಿಡಕ್ಕೆ ಆಗವಲ್ರಿ ಸರ್ ಇಲ್ಲಿ. ಮತ್ತು ಇದೊಂದು ಸಮಸ್ಯೆ ಆಗೈತ್ರಿ. ಈಗ ಮತ್ತು ಮೈನ್ ಸೋಮವಾರ ದಿವಸ ರೀ ನಮ್ದು ಇಲ್ಲಿ ರಾತ್ರಿ ರೀ ಒಂದು 10 ಮೋಟ್ರ್ ರೀ, ಒಂದು 5 ಮೋಟ್ರ್, 2 ಮೋಟ್ರ ತುಡು ಮಾಡ್ಕೊಂಡು ಹೋಗ್ಯಾರ. ಈಗ ನಮಗೆಲ್ಲ ಬೆಳೆ ಎಲ್ಲ ಒಣಗಾಕತ್ಯಾವ್ರಿ. ಈಗ ನಮ್ಗೆ ಈಗ ಹಳ್ಳ ಮಣ್ಣೆ ಹಳ್ಳ ಬಂದೈತ್ರಿ. ಅದಕ್ಕೆ ನಾವು ಮೋಟ್ರ್ ಕುಣಿಸಿದ್ವಿ ರೀ. ಹಳ್ಳ ಸಂಬಂಧ ಮೋಟ್ರ್ ಕುಣಿಸಂತೆ ಈಗ ಅದು ಮೋಟ್ರ್ ಕಿತ್ಕೊಂಡು ಹೋಗ್ಬಿಟ್ಟ, ತೊಗೊಂಡು ತುಡುಗು ಮಾಡ್ಯಾರ. ಮತ್ತೆ ಇಲ್ಲಿ ಎಲ್ಲೂ CC ಕ್ಯಾಮ್ರಾಗಳು ಎಲ್ಲೂ ಇದಿಲ್ರಿ. ಬೆಳಕಿನ ವ್ಯವಸ್ಥೆ ಆಗಿಲ್ರಿ. ಕಂಪ್ಲೇಂಟ್ ಕೊಟ್ಟರೆ ಕಂಪ್ಲೇಂಟ್ ಆಲ್ರೆಡಿ ಈಗ ನಾವು ಮೈಂಡ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟು ಬಂದೇವ್ರಿ. ಅವರು ತನಿಖೆ ಮಾಡ್ತಾ ಹೇಳ್ಯಾರ್ರಿ. ಅದಕ್ಕೆ ನಾವು ಈಗ ಮೋಟ್ರ್ ಸಮಸ್ಯೆ ಆಗಿ ನಾವು ಈಗ ಸದ್ಯ ಮೋಟ್ರ್ ಕುಣಿಸಿಲ್ರಿ. ನಾವೀಗ ಹಂಗೆ ಎಲ್ಲ ಬೆಳೆ ಒಣಗಾಕತ್ತೇವ್ರಿ. ಅದಕ್ಕೆ ಏನು ಪರಿಹಾರವಾಗಬೇಕು ಅನ್ನೋದನ್ನ ಇಲ್ಲೇ ಒಟ್ಟು ಸ್ಥಳೀಯ ಮುನ್ಸಿಪಾಲಿಟಿ ಅವ್ರ ನೀವು ಲಾಸ್ಟ್ ಟೈಮ್ ಬಂದಾಗ ಎಲ್ಲ ಸ್ವಚ್ಛತೆ ಮಾಡಿಸೋದು ಅಟ್ಟ ಮಾಡ್ಯಾರ್ರಿ. ಅದ್ರ ಗಟ್ರ ವ್ಯವಸ್ಥೆನೂ ಮಾಡ್ಲಿಲ್ರಿ. ಅಲ್ಲೇ ಒಂದು ಗುಂಡಿ ತೆಗೆದ್ರು, ಆಚೆ ಕಡೆ ಒಂದು ಗುಂಡಿ ತೆಗೆದ್ರು, ಹೋದ್ರು ಅಲ್ಲೇ ನೀರು ಹಿಂಗೋ ಗುಂಡಿ ಮಾಡಿ ಅಷ್ಟೇ ಅಲ್ಲೇ ಮಾಡ್ಯಾರ್ರಿ. ಈಗ ನಮ್ಗೆ ಲೈಟ್ ವ್ಯವಸ್ಥೆ ಮಾಡ್ಸಕ್ಕೆ ಹೇಳ್ಬೇಕ್ರಿ. ಮತ್ತೆ ಇಲ್ಲೇ ಒಟ್ಟು ಯಾವಾಗ ಒಂದು ಪೊಲೀಸ್ ಅಡ್ಡಾಡೋ ವ್ಯವಸ್ಥೆ ಮಾಡ್ಸಕ್ಕೆ ಹೇಳಿ. ಪೊಲೀಸ್ ಒಬ್ರು ಅಡ್ಡಾಡಂಗ ಸರ್ ಇಲ್ಲೆಲ್ಲ. ಮತ್ತೆ ಇನ್ನೊಂದು ಸಮಸ್ಯೆ ಏನಂತಂದ್ರೆ, ಇಲ್ಲಿ ಊರಾನು ಎಲ್ಲ ಕಸಾದು ತಂದ ಇಲ್ಲಿ ಒಗಿತಾರ. ಅಲ್ಲಿ ಕೋರ್ಟ್ ಹಿಂದಿನ ಸೈಡು ಒಗಿತಾರು. ಆಮೇಲೆ ಇಲ್ಲಿ ಹಳದಾಗ ತಂದು ಒಗಿತಾರ. ಇಲ್ಲಿ ಹಳದಾಗ ತಂದು ಒಗಿಯೋದ್ರಿಂದ ಇಲ್ಲಿ ಏನಾಗತ್ತೆ ನೋಡ್ರಿ, ಇಲ್ಲಿ ಯಾವ ರೀತಿ ಸ್ಮೆಲ್ ಬರ್ತಂದ್ರೆ ಪೂರಾ ಎಲ್ಲ ಇಲ್ಲಿ ಹಳದ ನೀರು ನೋಡ್ರಿ ಯಾವ ರೀತಿ ಆಗೈತೆ. ಸ್ವಲ್ಪ ಮುಂದೆ ಬರಂಗ ಇಲ್ಲಿ ಹಳದ ನೀರು ನೋಡ್ರಿ ಯಾವ ರೀತಿ ಪೂರಾ ಹೊಲಸ ಎಲ್ಲ ಇಲ್ಲಿ ಕಸ ತಂದು ಒಗಿಯೋದ್ರಿಂದ ಇಲ್ಲಿ ಪೂರಾ ಒಂಥರ ಕೆಟ್ಟ ವಾತಾವರಣ ಐತಿ. ಇಲ್ಲಿ ಯಾವುದು ಅಂದ್ರೆ ಒಂಥರ ರಾತ್ರಿ ಟೈಮ್ನಲ್ಲಿ ಅಂದ್ರೆ ಭಯದ ವಾತಾವರಣ ಸೃಷ್ಟಿಸುವಂಥ ವಾತಾವರಣ ಐತಿ. ಇಲ್ಲಿ ಒಂದು ಲೈಟ್ ಇಲ್ಲದ ಸಲುವಾಗಿ ಒಂದು ಮೇನ್ ಕಾರಣ ಅಂತೊಳಗೆ ಎಲ್ಲ ಕಸನ ತಂದು ಒಗಿತಾರೋ. ಮತ್ತು ಇಂಥಲ್ಲಿ ಇಲ್ಲಿ ನಾಯಿ ಅದು ಭಾಳ ಇಲ್ಲಿ, ಯಾಕಂದ್ರೆ ಎಲ್ಲ ಹೊಲಸ ಅಲ್ಲಿ ಎಲ್ಲ ಅದು ಕೋಳಿ ಉಳಿದಂಥ ಇದನ್ನ ತಂದು ಅಂತಲಿ ಅದರಿಂದನೂ ಕೂಡ ಇಲ್ಲಿ ನಾಯಿಗಳು ಭಾಳ ತಿರುಗಾಡ್ತಾವೆ. ಇಲ್ಲಿ ಸ್ಕೂಲ್ ಮಕ್ಕಳು ತಿರುಗಾಡ್ತಾರೆ. ಇಲ್ಲಿ SRA ಸ್ಕೂಲ್ ಇರೋದ್ರಿಂದ ಇಲ್ಲಿ ಸ್ಕೂಲ್ ಮಕ್ಕಳು ಇಲ್ಲಿ ತಿರುಗಾಡ್ತಾರೋ. ಅವ್ರಿಗೆ ತೊಂದರೆ ಆಗತ್ತೆ. ಇದು ತೊಂದರೆ ಇದ್ರ ಬಗ್ಗೆ ಮುಂಚಿತವಾಗಿ ನಾವು ಒಂದು ವಿಡಿಯೋ ಕೂಡ ಮಾಡಿದ್ವಿ, ಈ ರೀತಿ ತೊಂದರೆ ಆಗತ್ತಂತೇಳಿ. ಆದರೂ ಅದರ ಬಗ್ಗೆ ಎಚ್ಚೆತ್ತುಕೊಳ್ಳದೇ ಇರುವಂಥ ಅಧಿಕಾರಿಗಳು ಇಲ್ಲಿ ಇದರ ಸಮಸ್ಯೆ ಬಗ್ಗೆ ಯಾಕೆ ಅವ್ರಿಗೆ ನಿರ್ಲಕ್ಷ್ಯ ತೋರ್ತಾ ಇದ್ದಾರೆ ಅನ್ನೋದು ಗೊತ್ತಿಲ್ಲ. ಮತ್ತು ಇನ್ನೊಂದು ಏನು ಸಮಸ್ಯೆ ಅಂದರೆ, ಈ ಹಳ್ಳಕ್ಕೆ ಇದ್ರ ಬಗ್ಗೆ ಯಾರಿಗೂ ಕ್ಲಿಯರಿಟಿ ಇಲ್ಲ. ಯಾಕಂದ್ರೆ ನಾವು ಈಗಾಗಲೇ ಇದ್ರ ಬಗ್ಗೆ ಕಂದಾಯ ಇಲಾಖೆ ಕೇಳಿದ್ದೀವಿ, ಮತ್ತು JLBC ಅವ್ರಿಗೆ ಕೇಳಿದ್ದೀವಿ. ಇದು ಹಳ್ಳ ಯಾರು ವ್ಯಾಪ್ತಿಗೆ ಬರುತ್ತೆ, ಇನ್ನು ಯಾರು ಸ್ವಚ್ಛ ಮಾಡಬೇಕು ಅದನ್ನೆಲ್ಲ ಕೇಳಿದ್ರು. ನಗರಸಭೆಯವ್ರಿಗೂ ಕೇಳಿದ್ರು. ಇದುವರೆಗೆ ಅದ್ರಿಗೆ ಯಾರಿಗೂ ಒಂದು ಸರಿಯಾಗಿ ರೆಸ್ಪಾನ್ಸ್ ಇಲ್ಲ, ಸರಿಯಾಗಿ ಮಾಹಿತಿ ಕೂಡ ಇಲ್ಲ. ಇದು ಹಳ್ಳ ಯಾರು ವ್ಯಾಪ್ತಿಗೆ ಬರುತ್ತೆ, ಯಾರು ಇದನ್ನು ಸ್ವಚ್ಛ ಮಾಡಬೇಕು ಅನ್ನೋದನ್ನು ಯಾರಿಗೂ ಇದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವ ಕಾರಣಕ್ಕೋಸ್ಕರ ಈ ನಿರ್ಲಕ್ಷ್ಯ ತೋರಾತಾರೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಅದಕ್ಕೆ ಸಂಬಂಧಿಸಿಪಟ್ಟಂಗೆ ನಾವು ರಬಕೈಬನಟ್ಟಿಯ ಒಂದು ಸಾರ್ವಜನಿಕರಿಗೆ ತಿಳಿಸೋದು ಏನಂದರೆ, ಇಲ್ಲಿ ಇದಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ದಾಖಲೆಗಳಿದ್ದರೆ ಇದು ಯಾರು ವ್ಯಾಪ್ತಿಗೆ ಬರ್ತದೆ, ಆಮೇಲೆ ಇದನ್ನು ಸ್ವಚ್ಛ ಮಾಡುವಂಥದ್ದಾಗಲಿ, ಆಮೇಲೆ ಇಲ್ಲಿ ಮುಂದೆ ಸಾಕಷ್ಟು ಈ ರೀತಿ ಎಲ್ಲ ಒತ್ತುವರಿ ಕೂಡ ಆಗೈತಿ ಹಳ್ಳದ. ಬಟ್ ಇದು ಹಳ್ಳದ ಏನು ಇಷ್ಟ ಹಳ್ಳ ಆಯಿತು, ಇನ್ನು ಇದಕ್ಕಿಂತ ದೊಡ್ಡದಾಯಿತು. ಅದಕ್ಕೆ ಮತ್ತು ಯಾರು ಒತ್ತುವರಿ ಆಗಿತ್ತು, ಏನು ಸಮಸ್ಯೆ ಆಗಿತ್ತು ಅನ್ನೋದು ಇದುವರೆಗೆ ಅದ್ರ ಬಗ್ಗೆ ಕ್ಲಿಯರೆನ್ಸ್ ಕೊಡ್ತಾ ಇಲ್ಲ. ಯಾರು ನಗರಸಭೆಯವರಾಗಲಿ, ತಹಸೀಲ್ದಾರ್ ಆಫೀಸ್ ವತಿಯಿಂದ ಆಗಲಿ, ಆಮೇಲೆ ಇನ್ನೊಂದು JLBC ಅವರಿಂದ ಇದು ಯಾವುದೇ ನಮಗೆ ಮಾಹಿತಿ ಸಿಗ್ತಾ ಇಲ್ಲ. ಅದಕ್ಕೆ ದಯವಿಟ್ಟು ನಮ್ಮ ರಬಕೈಬನಟ್ಟಿ ಎಲ್ಲ ಸಾರ್ವಜನಿಕರಿಗೆ ನಾವು ಏನು ಕೇಳ್ತೀವಿ ಅಂದ್ರೆ, ನಿಮಗೆ ಇದ್ರ ಬಗ್ಗೆ ಯಾರಿಗಾದರೂ ಇದರ ಸಂಬಂಧಪಟ್ಟಂಗೆ ಏನಾರು ಮಾಹಿತಿ ಗೊತ್ತಿದ್ರೆ ದಯವಿಟ್ಟು ತಿಳಿಸ್ರಿ. ಈ ವಿಡಿಯೋ ತಳಗೆ ಕಮೆಂಟ್ ಮಾಡಿರಿ. ಮತ್ತು ಈ ರೀತಿ ಹಳ್ಳದ ಪರಿಸ್ಥಿತಿ ಇರೋಕೆ ಏನು ಕಾರಣ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಇದನ್ನೊಂದು ಹಳ್ಳನ ಸ್ವಚ್ಛ ಮಾಡಿ ಇಲ್ಲಿ ಯಾವುದೇ ಒಂದು ಸ್ವಚ್ಛ ಮಾಡಿ ಇಲ್ಲಿ ಲೈಟ್ ವ್ಯವಸ್ಥೆ ಅದು ಮಾಡಿಕೊಟ್ರೆ ಸಾರ್ವಜನಿಕರಿಗೆ ಇಲ್ಲಿ ಆಮೇಲೆ ಸ್ಥಳೀಯ ರೈತರಿಗೆ ತುಂಬ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ.